ಮಕ್ಕಳಿಗೆ ಮನೆಯಲ್ಲೇ ಹೆಲ್ತಿಯಾಗಿ ರುಚಿಯಾಗಿ ಪಿಜ್ಜಾ ಹೇಗೆ ಮಾಡಿಕೊಡೋದು ಅಂತ ನೋಡೋಣ. ಇಲ್ಲಿ ಸ್ವಲ್ಪ ಪನ್ನೀರನ್ನು ತೊಗೊಂಡು ಅದನ್ನು ತುರಿದಿಟ್ಕೊಳ್ಳೋಣ. ಹಾಗೆ ಚೀಸನ್ನು ಕೂಡ ಅದರೊಟ್ಟಿಗೆ ನಾವು ತುರಿದು ಈಗ ತುರಿದಿಟ್ಕೊಂಡಿದ್ದೀವಿ. ಅದಕ್ಕೆ ನಾನು ಸ್ವಲ್ಪ ಆರಿಗ್ಯಾನೋ ಪೌಡರ್ ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತೇನೆ. ಚಿಲ್ಲಿ ಫ್ಲೇಕ್ಸು ಎಷ್ಟು ಖಾರ ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಹಾಕಿ ಇದಿಷ್ಟನ್ನು ನಾನು ಒಂದು ಕಡೆ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೀನಿ. ಈಗ ನಾನೇನು ಬೇಸ್ ಮಾಡೋದಕ್ಕೆ ಅಂತ ಚಪಾತಿ ಹಿಟ್ಟನ್ನು ತೊಗೊಂಡು ಅದನ್ನು ಈ ಥರ ಫಿಲ್ಲಿಂಗ್ ಏನು ಮಿಶ್ರಣ ಮಾಡಿರ್ತೀವಿ ಅದನ್ನು ಫಿಲ್ಲಿಂಗ್ ಮಾಡಿಕೊಂಡು ಗುಂಡಗೆ ಅದನ್ನು ಮಾಡಿಕೊಂಡು ಚಪಾತಿ ಹೇಗೆ ಲಟ್ಟಿಸ್ತೀವಿ ಅದೇ ಥರ ನಾವು ಚಪಾತಿ ಎತ್ತರ ಇದನ್ನು ಲಟ್ಸಾದ್ಮೇಲೆ ಒಂದು ಫೋರ್ಕ್ ತೊಗೊಂಡು ಈ ಥರ ಹೋಲ್ ಮಾಡ್ಕೊಳ್ಳೋಣ. ಯಾಕೆಂದರೆ ಒಳಗಡೆ ಇರೋ ಸ್ಟಫು ಬೇಯಬೇಕು. ಸೊ ಇದನ್ನು ನಾವು ಚಪಾತಿ ಬೇಯಿಸೋ ರೀತಿಯೇ ಎರಡೂ ಕಡೆ ನೀಟಾಗಿ ಬೇಯಿಸಿ ಒಂದು ಪ್ಲೇಟನ್ನು ತೊಗೊಂಡು ಅದಕ್ಕೆ ನಾವು ಇಟ್ಕೊಳ್ಳೋಣ. ಈಗ ಸ್ವಲ್ಪ ಬೆಣ್ಣೆಯನ್ನು ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟು ನಾನು ಪಿಜ್ಜಾ ಮತ್ತು ಪಾಸ್ತಾ ಸಾಸ್ ಏನಿದೆ ಅದನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ. ಸ್ವಲ್ಪ ನಾನು ಮಗುಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಬಳಸ್ತಾ ಇದ್ದೀನಿ. ನೀವು ಬೇಕಂದರೆ ಜಾಸ್ತಿ ಹಾಕೋಬೋದು. ಹಾಗೆ ಚೀಸನ್ನು ಕೂಡ ನಾನು ಸ್ವಲ್ಪ ಬಳಸ್ತಾ ಇದ್ದೇನೆ. ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದ ನಂತರ ನಾನಿಲ್ಲಿ ಆನಿಯನ್ ಮತ್ತು ಟೊಮೊಟೊ ಆ್ಯಂಡ್ ಕ್ಯಾಪ್ಸಿಕಮ್, ಬೇಬಿ ಕಾರ್ನ್ ಇದಿಷ್ಟನ್ನು ನಾನು ಇದರ ಮೇಲೆ ಪ್ಲೇಸ್ ಮಾಡ್ತಾ ಹೋಗ್ತೇನೆ. ನಿಮ್ಮ ಮಕ್ಕಳು ಯಾವ ತರಕಾರಿನ ಇಷ್ಟಪಡ್ತಾರೆ ಅದನ್ನು ನೀವು ಬಳಸ್ಬೋದು. ನೀವು ಮಶ್ರೂಮ್ ಏನಾದರೂ ಇಷ್ಟಪಡ್ತಾರೆ ಅಂತಂದರೆ ಮಶ್ರೂಮ್ ಕೂಡ ಬಳಸ್ಬೋದು. ಆಲಿವ್ಸ್ ಇದೆ ನಿಮ್ಮ ಹತ್ರ ಅಂದರೆ ಆಲಿವ್ಸ್ ಕೂಡ ಬಳಸ್ಬೋದು. ಬೆಲ್ ಪೆಪ್ಪರ್ಸ್ ಇದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು. ಸೊ ಎಲ್ದಿ ತರಕಾರಿಗಳನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ಇದಿಷ್ಟಾದಮೇಲೆ ಮತ್ತೆ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನೋ ಏನಿದೆ ಅದನ್ನು ಮತ್ತೆ ಮೇಲೆ ಇನ್ನೊಂದು ಸ್ವಲ್ಪ ನಾನು ಹಾಕ್ತೇನೆ. ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಇದಿಷ್ಟನ್ನು ಹಾಕಿದ ನಂತರ ನಾನು ಇದು ಈಗ ರೆಡಿಯಾಗಿದೆ. ನಿಮಗೆ ಈಗ ಪ್ರೀ ಹೀಟ್ ಆಗಿರೋ ಪ್ಯಾನ್ ಮೇಲೆ ನಾನು ಈ ಥರ ಒಂದು ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಈ ಪ್ಲೇಟನ್ನು ಇರಿಸ್ತಾ ಇದ್ದೀನಿ. ಸೊ ಈಗ ಇದನ್ನು ನಾನು ಒಂದು 10 ಮಿನಿಟ್ಸು ಇನ್ನೊಂದು ಪ್ಲೇಟನ್ನು ಮುಚ್ಚಿ ಅದನ್ನು ನಾನು ಬೇಯಿಸಬೇಕಾಗಿದೆ. ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಆದಮೇಲೆ ನೀವು ನೋಡಿದ್ರೆ ಮನೆಯಲ್ಲೇ ಹೆಲ್ತಿಯಾಗಿರೋ ಪಿಜ್ಜಾ ಮಕ್ಕಳಿಗೆ ರುಚಿಯಾಗಿ ರೆಡಿಯಾಗಿರುತ್ತೆ. ಇದನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟು ನೀವು ಟೇಸ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.